50% ಟ್ರಾಫಿಕ್ ಫೈನ್ ಆಫರ್ಗೆ ಇವತ್ತು ಕೊನೆ ದಿನ. ಹಾಗಾಗಿ ಜನ ಟ್ರಾಫಿಕ್ ಫೈನ್ ಕಟ್ಟಲಿಕ್ಕೆ ಮುಂದಾಗಿದ್ದಾರೆ. ಕೊನೆ ದಿನ ದಂಡ ಪಾವತಿ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸ್ವಯಂ ಪ್ರೇರಿತವಾಗಿ ದಂಡ ಪಾವತಿಗೆ ವಾಹನ ಸವಾರರು ಮುಂದಾಗಿದ್ದು, ಸಂಚಾರಿ ಠಾಣೆ ಜಂಕ್ಷನ್ಗಳಲ್ಲಿರುವಂತಹ ಸಂಚಾರಿ ಪೊಲೀಸರ ಬಳಿ ತೆರಳಿ ಪಾವತಿ ಮಾಡ್ತಾ ಇದ್ದಾರೆ. ಹಳೆಯ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಳ್ಳೋದಕ್ಕೆ 50% ವಿನಾಯಿತಿಯನ್ನು ಕೊಡಲಾಗಿತ್ತು. ಇದು 23ನೇ ತಾರೀಕು ಆಗಸ್ಟ್ ಪ್ರಕಟವಾಗಿತ್ತು. ಇವತ್ತು ಕೊನೆ ದಿನ ಅಂತ ಕೂಡ ಹೇಳಲಾಗಿತ್ತು. ಈವರೆಗೂ 28 ಲಕ್ಷ ಪ್ರಕರಣಗಳು ಇತ್ಯರ್ಥ ಆಗಿದೆ ಅಂತ ಗೊತ್ತಾಗ್ತಿದೆ. ಬೆಂಗಳೂರಿನಲ್ಲಿ ಸುಮಾರು 80.78 ಕೋಟಿ ರೂಪಾಯಿ ದಂಡವನ್ನು ಸಂಗ್ರಹ ಮಾಡಲಾಗಿದೆ. ನಿನ್ನೆ ಸಹ ಇವತ್ತು ಕೊನೆ ದಿನ ಅಂತ ಬಹಳಷ್ಟು ಕಡೆಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು ಪಾವತಿ ಮಾಡಿದ್ರು. ಆನ್ಲೈನ್ಗಳಲ್ಲಿ ಪಾವತಿ ಮಾಡಲಿಕ್ಕೆ ಮುಗಿಬಿದ್ದಂತಹ ಸಂದರ್ಭದಲ್ಲಿ ಕೆಲವು ಸಂದರ್ಭ ಅಲ್ಲಿ ಸರ್ವರ್ ಇಶ್ಯೂ ಕೂಡ ಗಮನಕ್ಕೆ ಬಂದಿತ್ತು. ಹೀಗಾಗಿ ಎಲ್ಲೆಲ್ಲಿ ಸ್ಥಳೀಯ ಠಾಣೆಗಳಿಗೆ ಹೋಗೋದು, ಟ್ರಾಫಿಕ್ ಪೊಲೀಸರ ಬಳಿ ಹೋಗೋದು, ದಂಡ ಪಾವತಿ ಮಾಡೋದನ್ನ ಮಾಡಿ ಕ್ಲಿಯರ್ ಮಾಡ್ಕೋತಿದ್ದಾರೆ. ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ ವಾಹನ ಸವಾರರಿಗೆ ಫೈನ್ ಕಟ್ಟಲು ಸರ್ಕಾರ 50% ಡಿಸ್ಕೌಂಟನ್ನು ನೀಡಲಾಗಿತ್ತು. ಕಳೆದ ಒಂದು ವಾರದಿಂದಲೂ ಕೂಡ ನಿರಂತರವಾಗಿ ವಾಹನ ಸವಾರರು ತಾವು ನಿಯಮ ಉಲ್ಲಂಘನೆ ಮಾಡಿ ಗಾಡಿ ಮೇಲಿರುವಂಥ ಫೈನ್ನ ಮೊತ್ತವನ್ನು ಅರ್ಧದಷ್ಟು ಕಟ್ಟುವ ಕೆಲಸವನ್ನು ಮಾಡ್ತಾಯಿದ್ರು. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಬೆಂಗಳೂರಿನ TMC ಅಂದರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರುವಂತಹ ಜಾಗದಲ್ಲಿ ಬಂದು ವಾಹನ ಸವಾರರು ಫೈನನ್ನು ಕಟ್ತಿರುವಂಥದ್ದು. ಈಗಾಗಲೇ ಇವತ್ತು 5 ಗಂಟೆ ತನಕ ಟ್ರಾಫಿಕ್ ಫೈನನ್ನು ಕಟ್ಟಲಿಕ್ಕೆ ಅವಕಾಶ ಇರುತ್ತೆ. ಅದು ಕೂಡ 50% ಡಿಸ್ಕೌಂಟಲ್ಲಿ ಏನು ದಂಡವನ್ನು ಕಟ್ಟಲಿಕ್ಕೆ ಅನುಕೂಲವಾಗಿರೋದು. ಇವತ್ತು ಕೊನೆಯ ದಿನ ಕಾರಣ ಈಗಾಗಲೇ ವಾಹನ ಸವಾರರು ಬಂದು ಸರತಿ ಸಾಲಿನಲ್ಲಿ ನಿಂತು ಎಲ್ಲರೂ ಕೂಡ ತಮ್ಮ ತಮ್ಮ ವಾಹನಗಳ ಮೇಲೆ ಇರುವಂತಹ ಫೈನನ್ನು ಕಟ್ಟುವ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಇವತ್ತು ಕೊನೆಯ ದಿನಕ್ಕೆ 50% ರಿಯಾಯಿತಿಯಲ್ಲಿ ಕಟ್ಟಲಿಕ್ಕೆ ಒಂದು ವಾರ 10 ದಿನಗಳ ಕಾಲ ಸಮಯಾವಕಾಶವನ್ನು ಕೊಡಲಾಗಿತ್ತು. ಇವತ್ತು ಕೊನೆಯ ದಿನವಾಗಿರುವ ಕಾರಣ ಜನರೆಲ್ಲರೂ ಕೂಡ ಬಂದು ತಮ್ಮ ವಾಹನದ ಮೇಲಿರುವಂಥ ಕೇಸ್ಗಳನ್ನು ಪರಿಶೀಲನೆ ಮಾಡಿ ದಂಡವನ್ನು ಕಟ್ಟುವ ಕೆಲಸವನ್ನು ಮಾಡಿರುವಂಥದ್ದು. ಸರ್, ಈಗಾಗಲೇ ವಾಹನ ಸವಾರರು ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ತಮ್ಮ ವಾಹನಗಳ ಮೇಲೆ ಇರುವಂತಹ ಸಂಚಾರ ನಿಯಮ ಉಲ್ಲಂಘನೆಯ ಕೇಸ್ನ ಅರ್ಧದಷ್ಟು ಅಮೌಂಟನ್ನು ಕಟ್ಟಲಿಕ್ಕೆ ಎಲ್ಲರೂ ಕೂಡ ದೌಡಾಯಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.